ಹಾಯ್ ಹಲೋ ನಮಸ್ಕಾರ. ಪಬ್ಲಿಕ್ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ವೀಕ್ಷಕರೇ, 500 ವರ್ಷಗಳ ಬಳಿಕ ಬಾಲರಾಮ ಜನ್ಮಭೂಮಿ ಅಯೋಧ್ಯ ಗರ್ಭಗುಡಿಯಲ್ಲಿ ವಿರಾಜಮಾನರಾಗುತ್ತಿದ್ದಂತೆ ರಾಷ್ಟ್ರ ರಾಜಕೀಯ ಚಿತ್ರಣ ಬದಲಾಗಿದೆಯಾ? ಇಂಡಿಯಾ ಒಕ್ಕೂಟಕ್ಕೆ ಪೆಟ್ಟು ಬಿದ್ದಿದೆಯಾ? ಈ ಒಂದು ಕಾರಣಕ್ಕಾಗಿಯೇ ಇಂಡಿಯಾ ಒಕ್ಕೂಟ ಛಿದ್ರ ಆಗುತ್ತಿದೆಯಾ? ಮೋದಿ ಹವಾ ಹೆಚ್ಚಾಗುತ್ತಿದೆಯಾ? ಬಿಜೆಪಿ ಪರ ಮತದಾರರ ಒಲವು ಜಾಸ್ತಿ ಆಗುತ್ತಿದೆಯಾ? ಈ ಒಂದೇ ಕಾರಣಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮರಳಿ ಬಿಜೆಪಿ ಸೇರಿದ್ರ? ಶೆಟ್ಟರ್ ಗರಿವಾಪ್ಸಿ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟಾಗಿರೋದಾಕೆ? ಮತ್ಯಾರು ಕೈ ಕೊಡುವ ಲಿಸ್ಟಲ್ಲಿ ಇದ್ದಾರೆ? ಆ ಒಬ್ಬ ನಾಯಕರನ್ನು ತಮ್ಮ ಪಕ್ಷದಲ್ಲಿ ಉಳಿಸಿಕೊಳ್ಳಲು ಕಾಂಗ್ರೆಸ್ ಕೊಟ್ಟಿರುವ ಆ 2 ಬಿಗ್ ಆಫರ್ ಏನು? ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ. ವೀಕ್ಷಕರೇ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಬಂದ ಪುಟ್ಟ ಹೋದ ಪುಟ್ಟ ಆಗಿರ್ಬೋದು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೈಯಕ್ತಿಕ ಕೊಡುಗೆ ಇಲ್ಲದಿದ್ದರೂ ಇವರ ಸೇರ್ಪಡೆಯಿಂದ ಲಿಂಗಾಯತ ಓಟುಗಳು ಕಾಂಗ್ರೆಸ್ ಪಾಲಾಗಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಚುನಾವಣೆಯಲ್ಲಿ ಸೋತ ಶೆಟ್ಟರ್ಗೆ ಕಾಂಗ್ರೆಸ್ ಸ್ಥಾನಮಾನ ನೀಡಿತು, MLC ಕೂಡ ಮಾಡಿತು. ಆದರೆ ಶೆಟ್ಟರ್ ಬೆನ್ನು ತೋರಿಸಿ ಹೊರ ನಡೆದಿರೋದ್ರಿಂದ ಕಾಂಗ್ರೆಸ್ ನಾಯಕರು ಸಹಜವಾಗಿಯೇ ಶೆಟ್ಟರ್ ವಿರುದ್ಧ ಹರಿಹಾಯುತ್ತಿದ್ದಾರೆ. ಅದರಲ್ಲಿ ಕೆಲವರು ಹೋಗಿದ್ದೆ ಒಳ್ಳೆಯದಾಯಿತು, ಇವರಿಂದ ಪಕ್ಷಕ್ಕೆ ಏನೂ ಲಾಭ ಆಗಿಲ್ಲ ಅಂತೆಲ್ಲ ಮಾತಾಡ್ತಿದ್ದಾರೆ. ಶೆಟ್ಟರ್ ಮರಳಿ ತಮ್ಮ ಮಾತ್ರ ಪಕ್ಷಕ್ಕೆ ಹೋಗಿರೋದ್ರಿಂದ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳದೇ ಇರಬಹುದು. ಆದರೆ ಇದೇ ರೀತಿ ಮತ್ತೊಬ್ಬ ನಾಯಕ ಕೂಡ ಬಿಜೆಪಿಗೆ ಹೋದರೆ ಖಂಡಿತ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಉಂಟಾಗದಂತೂ ಪಕ್ಕ. ಹೀಗಾಗಿ ಆ ಪ್ರಭಾವಿ ನಾಯಕನನ್ನು ತಮ್ಮ ಪಕ್ಷದಲ್ಲಿ ಹಿಡಿದಿಟ್ಟುಕೊಳ್ಳಲು ಬಿಜೆಪಿಗೆ ಹೋಗದಂತ ತಡೆಯಲು ಕಾಂಗ್ರೆಸ್ 2 ದೊಡ್ಡ ಆಫರ್ ಕೊಟ್ಟಿದೆಯಂತೆ. ಅದನ್ನು ಶೀಘ್ರದಲ್ಲೇ ಈಡೇರಿಸುವ ಭರವಸೆ ಕೂಡ ಕೊಟ್ಟಿದೆಯಂತೆ. ಅಷ್ಟಕ್ಕೂ ಆ ಪ್ರಭಾವಿ ಲೀಡರ್ ಬೇರೆ ಯಾರೂ ಅಲ್ಲ, ಅಥಣಿ ಶಾಸಕ ಲಕ್ಷ್ಮಣ್ ಸವದಿ. ಸದ್ಯ BY ವಿಜಯೇಂದ್ರ ಅವರ ಮುಂದಿನ ಸೈಲೆಂಟ್ ಆಪರೇಷನ್ ಲಿಸ್ಟ್ನಲ್ಲಿ ಇರೋದು ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಹೋಗದಂತ ತಡೆಯಲು ಖುದ್ದು DK ಶಿವಕುಮಾರ್ ಅವರೇ ಫೀಲ್ಡಿಗೆ ಇಳಿದಿದ್ದಾರೆ. ಯಾಕಂದರೆ ಸವದಿ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ, 4-5 ಕ್ಷೇತ್ರಗಳಲ್ಲಿ ಹಿಡಿತ ಹೊಂದಿರುವ ಲೀಡರ್. ಅದರಲ್ಲೂ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ತನ್ನದೇ ಆದ ಒಂದು ಪ್ರಭಾವವಾದ ವರ್ಚಸ್ಸು ಹೊಂದಿರುವ ನಾಯಕ. ಹೀಗಾಗಿಯೇ ಬಿಜೆಪಿಯಲ್ಲಿ ಇದ್ದಾಗಲೇ ಅವರು DCM ಆಗಿದ್ದವರು. ಸವದಿ ಅವರನ್ನು ಉಳಿಸಿಕೊಳ್ಳಲು DK ಶಿವಕುಮಾರ್ ಇದೀಗ 2 ದೊಡ್ಡ ಆಫರ್ ಕೊಟ್ಟಿದ್ದಾರಂತೆ. ಒಂದು ಮಂತ್ರಿಗಿರಿ, ಮತ್ತೊಂದು ಸವದಿ ಪುತ್ರನಿಗೆ ಲೋಕಸಭಾ ಚುನಾವಣೆ ಟಿಕೆಟ್. ಈ ಮೂಲಕ DK ಶಿವಕುಮಾರ್ ಸವದಿ ಅವರು ಕಾಂಗ್ರೆಸ್ ಬಿಟ್ಟು ಹೋಗದಂತೆ ತಡೆಯಲು ಮುಂದಾಗಿದ್ದಾರಂತೆ. ಸದ್ಯ ಲೋಕಸಭಾ ಚುನಾವಣೆ ಟಿಕೆಟ್ ಸವದಿ ಪುತ್ರನಿಗೆ ಕೊಡುವುದು, ಲೋಕಸಭಾ ಚುನಾವಣಾ ನಂತರ ಸವದಿ ಅವರನ್ನು ಮಂತ್ರಿ ಮಾಡುವುದು. ಆದಷ್ಟು ಇದಕ್ಕೆ ಅಂತಿಮ ಮುದ್ರೆ ನೀಡುವಂತೆ ಹೈಕಮಾಂಡ್ಗೆ ಮನವಿ ಕೂಡ ಮಾಡಲಿದ್ದಾರಂತೆ. ರಮೇಶ್ ಜಾರಕಿಹೊಳಿ ಬಣದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸವದಿಗೆ ಬಿಜೆಪಿಯಿಂದ ಟಿಕೆಟ್ ಕೈತಿಪ್ಪಿತ್ತು. ಆದರೆ ಚುನಾವಣೆಯಲ್ಲಿ ಭರ್ಜರ ಜಯಬೇರಿ ಬಾರಿಸಿ ರಮೇಶ್ ಜಾರಕಿಹೊಳಿ ಮುಖಭಂಗ ಅನುಭವಿಸುವಂತೆ ಮಾಡಿದರು. ಆದರೆ ಗೆದ್ದ ನಂತರ ಮಂತ್ರಿ ಸ್ಥಾನವನ್ನು ರಮೇಶ್ ಜಾರಕಿಹೊಳಿ ಸಹೋದರ ಸತೀಶ್ ಜಾರಕಿಹೊಳಿ ತಪ್ಪಿಸಿದ್ರು ಎಂಬ ಮಾತು ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರುತ್ತೆ. ಆದರೆ ಇದೀಗ DK ಶಿವಕುಮಾರ್ ಸವದಿ ಅವರನ್ನು ಉಳಿಸಿಕೊಳ್ಳಲು, ಪಕ್ಷದಲ್ಲಿ ಹಿಡಿದಿಟ್ಟುಕೊಳ್ಳಲು ಅವರನ್ನು ಮಂತ್ರಿ ಮಾಡುವ ಭರವಸೆ ಕೊಟ್ಟಿದ್ದಾರಂತೆ. ಈ ಸುದ್ದಿ ಬಗ್ಗೆ ನಿಮ್ಗೆ ಏನಿಸುವಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಏನುವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸಲ್ಲಿ ನಾವೇ ಬೆಸ್ಟ್.